Hello everyone, welcome back to my YouTube channel. UUCMS ಪ್ರಿನ್ಸಿಪಲ್ ಲಾಗಿನ್ ನಲ್ಲಿ 18th ಕಾನ್ವೊಕೇಶನ್ ನೋಟಿಫಿಕೇಶನ್ಗೆ ಎಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ ಮತ್ತು ಅದರ ಸಂಪೂರ್ಣ ಮಾಹಿತಿ ಎಲ್ಲಿ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲಿಗೆ UUCMS ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಅದರಲ್ಲಿ ಕಾಲೇಜ್ ಅಥವಾ PG ಸೆಂಟರ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರಿನ್ಸಿಪಲ್ ಲಾಗಿನ್ನ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಏನು ಡಿಸ್ಪ್ಲೇ ಆಗಿರುತ್ತೆ ಆ ಕ್ಯಾಪ್ಚಾವನ್ನು ಟೈಪ್ ಮಾಡಿ ಅದಾದ್ಮೇಲೆ ಲಾಗಿನ್ ಮಾಡಬೇಕು. ಲಾಗಿನ್ ಆದ ನಂತರ ಪ್ರಿನ್ಸಿಪಲ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಪ್ರಿನ್ಸಿಪಲ್ ಹೋಮ್ ಪೇಜ್ ಡಿಸ್ಪ್ಲೇ ಆದ ನಂತರ ಅದರಲ್ಲಿ ರಿಪೋರ್ಟ್ಸ್ ಅಂತ ಒಂದು ಮೆನು ಇದೆ. ಆ ರಿಪೋರ್ಟ್ಸ್ನ ಕ್ಲಿಕ್ ಮಾಡ್ಕೋಬೇಕು. ಅದರಲ್ಲಿ ಸಬ್ ಮೆನು ಆಗಿ ರಿಪೋರ್ಟ್ಸ್ ಅಂತ ಇದೆ, ಅದನ್ನು ಮತ್ತೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ರಿಪೋರ್ಟ್ಸ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಎಕ್ಸಾಮ್ ರಿಪೋರ್ಟ್ಸ್ ಅಂತ ಇದೆ, ನಿಮ್ಮ ಎಡಭಾಗದಲ್ಲಿ ಎಕ್ಸಾಮ್ ರಿಪೋರ್ಟ್ಸ್ ಅಂತ ಇದೆ. ಆ ಎಕ್ಸಾಮ್ ರಿಪೋರ್ಟ್ಸ್ನ ಕ್ಲಿಕ್ ಮಾಡಿಕೊಂಡು ಕೊನೆಯವರೆಗೂ ನೀವು ಸ್ಕ್ರಾಲ್ ಮಾಡಬೇಕಾಗುತ್ತದೆ. ಅಲ್ಲಿ ಲಾಸ್ಟ್ ಬಟ್ ಒನ್ ಸ್ಟೂಡೆಂಟ್ ಕಾನ್ವೊಕೇಶನ್ ಅಪ್ಲಿಕೇಶನ್ ಡೀಟೇಲ್ಸ್ ಸಿಗುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಯಾವ ಯೂನಿವರ್ಸಿಟಿ, ಯಾವ ಅಕಾಡೆಮಿಕ್ ಇಯರ್, ಇದರಲ್ಲಿ 24-25 ಅನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಂತರ ಕಾಲೇಜ್ ನೇಮ್, ದೆನ್ ಸೆಮಿಸ್ಟರ್, 6th ಸೆಮಿಸ್ಟರ್ನ ನೀವು ಚೂಸ್ ಮಾಡಿಕೊಂಡು ವ್ಯೂ ಅಂತ ಕೊಡಬೇಕಾಗತ್ತೆ. ವ್ಯೂ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಸಂಪೂರ್ಣ ಮಾಹಿತಿ, ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿನವರು 18th ಕಾನ್ವೊಕೇಶನ್ ನೋಟಿಫಿಕೇಶನ್ಗೆ ಅಪ್ಲೈ ಮಾಡಿದಾಗ, ಎಷ್ಟು ಫೀಸ್ ಕಟ್ಟಿದ್ದಾರೆ, ಯಾವ ದಿನಾಂಕ ಅನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ಲಭಿಸುತ್ತದೆ. ಈ ಒಂದು ರಿಪೋರ್ಟಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟಿನ ಕಾನ್ವೊಕೇಶನ್ ಡೀಟೇಲ್ಸ್, UUCMS ನಂಬರ್, ಪ್ರೋಗ್ರಾಮ್ ನೇಮ್, ಡಿಸಿಪ್ಲಿನ್, ಅಮೌಂಟ್, ಡೇಟ್ ಅಂಡ್ ಟೈಮ್, ಕಂಪ್ಲೀಟ್ ಮಾಹಿತಿ ಈ ಒಂದು ರಿಪೋರ್ಟಲ್ಲಿ ಸಿಗುತ್ತೆ. ಅದನ್ನು ನೀವು ಎಕ್ಸೆಲ್ ಅಥವಾ PDF ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.